ಅಲ್ವಾ? ಅನಂತ್ನಾಗ್ is, ಅವರಿಗೋಸ್ಕರನೇ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಿದೆ ನಾನು. ಹೌದಾ? ನಾನು ಅನಂತ್ನಾಗ್ ಸರೇ ಆಕ್ಟ್ ಯಾಕೆ ಮಾಡಬೇಕು ಮಾಡ್ಬೇಕು ಅಂತ? ಆಕ್ಟ್ ಮಾಡ್ಬೇಕು ಅಂತಾನೆ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೇನೆ. ಹಾ. ಸೇರುವ ಬಾ ಆಗಸದಲ್ಲಿ ಎಂದು ಹೇಳಿದಂತಿದೆ. ಕನ್ನಡ ಚಿತ್ರರಂಗದಲ್ಲಿ ನೀವು ತುಂಬಾ ಇಷ್ಟಪಟ್ಟ ಒಬ್ಬ ನಾಯಕ ನಟ? ನಂಗೆ ಜಗ್ಗೇಶ್ ತುಂಬಾ ಇಷ್ಟ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ. ಯಾವ ಸಿನಿಮಾದ ಯಾವ ಸಿನಿಮಾ ಆದ್ರೂ ಪರವಾಗಿಲ್ಲ, ಜಗ್ಗೇಶ್ ಇರ್ಬೋದು. ಅದು ನಂಗೆ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ನಾನು ಸಣ್ಣವರಿರುವಾಗಿಂದ ಅದೊಂದು ಇದಾಗಿ ಹೋಗ್ಬಿಟ್ಟಿದೆ. ಟಿವಿಯಲ್ಲಿ ಅವರ ಪಿಕ್ಚರ್ ಬಂದ್ರೆ ಅಲ್ಲಿಂದ ಈ ಕದಲು ಪ್ರಶ್ನೆ ಇಲ್ಲ. ಹತ್ತಡಿಕೆ ಲಕಡಿ ಪಕಡಿ ಜುಮ್ಮ ಅಂತ ಅವ್ರು ಹೇಳಿಕೆ ಸ್ಟಾರ್ಟ್ ಮಾಡಿದ್ರೆ ಆಯ್ತೇರಿಲ್ಲ ಕಡಿ ಪಕಡಿ ಜಿಮ್ಮ. ತಮಿಳು ರಾಜಕೀಯದ ಬಗ್ಗೆ ಅಂತ ಒಂದು ಪವಾಡ ಇಲ್ಲಿ ನಡಿಬಹುದಾ? ಚಾನ್ಸೇ ಇಲ್ಲ. ಅಂದ್ರೆ ಇನ್ನೂ ಒಂದು 10-20 ವರ್ಷ ಕಳೆದ್ರು ಅದು ಸಾಧ್ಯ ಇಲ್ಲ. ಎಸ್, ನೀವು ಕಾಲೇಜಿಗೆ ಹೋಗಿದ್ದೀರಲ್ಲ? ಹೌದು. ಎಲ್ಲಿ? ನಾನು PUC ವರೆಗೆ ಮಾಡಿದ್ದು ಬಜ್ಪೆ ಪ್ರೈಮರಿ ಸ್ಕೂಲ್, ಪರೋಕಿಯಲ್ ಪ್ರೈಮರಿ ಸ್ಕೂಲ್ ಅಂತ ಇತ್ತು ಬಜ್ಪೆ ಜಂಕ್ಷನ್ ಅಲ್ಲಿ. ಆ ನಂತರ ಸೈಂಟ್ ಜೋಸೆಫ್ ಸ್ಕೂಲ್ ಅಂತ ಇದೆ ಅಲ್ಲಿ ಹೈಸ್ಕೂಲ್. ಅಲ್ಲಿ PUC ಮತ್ತು ನಾನು ಹೈಸ್ಕೂಲ್ ಅಲ್ಲಿ ಮಾಡಿದ್ದು. ಡಿಗ್ರಿ ಮಾಡಿದ್ದು ಕಟೀಲು ದೇವಳ ಪದವಿ ಕಾಲೇಜ್ ಇದೆ, ಕಟೀಲ್ ಟೆಂಪಲ್ ಮ್ಯಾನೇಜ್ಮೆಂಟ್, ಅದು ಅಲ್ಲಿ ನಾನು ಡಿಗ್ರಿ ಮಾಡಿದ್ದು. ಆ ನಂತರ ನಾನು ಯಾವಾಗ ಮೊದಲು ಪತ್ರಕರ್ತನಾಗಿದ್ದು, ಆ ನಂತರ ನಾನು ಜರ್ನಲಿಸಮ್ ಮಾಡಿದೆ MA ಅಲ್ಲಿ. ಆವಾಗ ಅದನ್ನ ಹೇಳಿದೆಲ್ಲ, ಪ್ರಕಾಶ್ ಫೌಂಡೇಶನ್ ನಾವೆಲ್ಲ ಒಟ್ಟಿಗಿದ್ದು. ಹಾಗೆ ಮೊದಲು ಪತ್ರಕರ್ತ ಆಗಿ ಆ ನಂತರದ ಮೇಲೆ ಹೇಳಿದ ಉದ್ದೇಶ ಅದಲ್ಲ. ಈ ಲೇಡೀಸ್ ಜೆಂಟ್ಸ್ ಇರುವಂತ ಕಾಲೇಜಾ ಅಥವಾ ಲೇಡೀಸೇ ಇರುವ ಪಕ್ಕದಲ್ಲಿ ಇರುವ ಕಾಲೇಜಾ? ಇಲ್ಲ, PUC ನಂತರ ಎಲ್ಲ ಇದು ಕೋ ಎಜುಕೇಶನ್ ಇರೋವಂಥದ್ದೇ. ಅಂದ್ರೆ ಯಾರು ಗಾಳ ಹಾಕಿಲ್ಲ? ಗಾಳ ಹಾಕಿಲ್ಲ ಅಂತೇನಿಲ್ಲ. ನಾವು ಡಿಗ್ರಿಯಲ್ಲಿ ನಾನು ನೋಡಿದ ಹುಡುಗಿಯನ್ನೇ ನಾನು ಮದುವೆ ಆಗಿದ್ದು ನಾನು. ಹೌದು, ಡಿಗ್ರಿಯಲ್ಲಿ ನೋಡಿದ ಹುಡುಗಿಯನ್ನೇ ಮದುವೆ ಆಗಿದ್ದು ನಾನು. ಓಕೆ ಓಕೆ. ಅಂದ್ರೆ ಆ ಹೊತ್ತಿಗೆಲ್ಲ ಡಿಗ್ರಿಯಲ್ಲಿ ನೋಡಿದ್ದು ಹೌದು. ಮತ್ತೆ ಆ ನಂತರ ನಾನು ಮದುವೆ ಆಗುವ ಕಾಲಕ್ಕೆ ಅವಳು ಎಲ್ಲಿದ್ದಾಳೆ ಅಂತ ಹೇಳಿ ನಮ್ಮ ಕಾಮನ್ ಫ್ರೆಂಡ್ಸ್ ಅಲ್ಲಿ ಕೇಳಿ, ಆಗ ಅವಳು ಅಲ್ಲಿ ಒಂದು ವೆಸ್ಟರ್ನ್ ಎಕ್ಸ್ಚೇಂಜ್ ಇದು, ಫಾರಿನ್ ಎಕ್ಸ್ಚೇಂಜ್ ಇದು ಒಂದು ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದ್ರು. ಹಾಗೆ ಮತ್ತೆ ಕೇಳಿಬಿಟ್ಟು ಮದುವೆ ಮಾಡಿ. ಹೌದೌದು ಹೌದು, ಅವರೇ ಬೇಕು ಅಂತ. ಹೌದು, ಒಬ್ಬ ನನ್ನ ಕಾಮನ್ ಫ್ರೆಂಡ್ ಇದ್ದ, ಯಶೋಧರ್ ಚೌಟ ಅಂತ ಹೇಳಿ. ಅವನ ಹತ್ರ ಕೇಳಿದೆ ಎಲ್ಲಿದ್ದಾರೆ ಹೇಳಿ, ಈಗ ಮದುವೆ ಆಗಿದ್ಯಾ ಇಲ್ಲ ಅಂತಂದ. ಸರಿ, ಹಾಗೆ ಮತ್ತೆ ಹೋಗಿ ಮದುವೆ ಆಗಿದ್ದು. ಮತ್ತೆ ನಾನು ಕಾಲೇಜಲ್ಲಿ ಇರುವಾಗಲೇ ಎಲ್ಲ ನೋಡಿ ಇಟ್ಟಿದ್ದೆ ನಾವು, ಗೊತ್ತಾಯ್ತು. ಬಟ್ ಮದುವೆ ಆಗಿದ್ದು ತುಂಬಾ ನಂತರ, ಯಾಕೆ ನಾನು ಅದ ಕಾಲೇಜ್ ಆದ ಕೂಡಲೇ ನಾನು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಹಾಗೆ ಡಿಗ್ರಿ ಆದ ನಂತರ. ಎಸ್, ಅಂದ್ರೆ ಅದು ನಿಮ್ಮ ಆಯ್ಕೆ? ಹೌದು 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 ಹೌದು. ಇನ್ನೊಬ್ರು ಯಾರೋ ಲೇಡಿ ಆಯ್ಕೆ ಇಲ್ವಾ? ಅವರ ಆಯ್ಕೆ? ಇಲ್ಲ ಇಲ್ಲ ಇಲ್ಲ. ಚಂದದ ಹುಡುಗ ಒಳ್ಳೆ ಸ್ಮೈಲ್ ಮಾಡ್ತಾರೆ? ಇಲ್ಲ ಇಲ್ಲ, ಅಂತದೇನಾಗಿಲ್ಲ. ಅಂತದೇನಾಗಿಲ್ಲ, ಈಗಲೂ ಆಗಿಲ್ಲ? ಈಗಲೂ ಆಗಿಲ್ಲ. ಸುಳ್ಳು? ಇಲ್ಲ ಇಲ್ಲ, ಇದು ನಂಬಲಿಕ್ಕೆ ಇಲ್ಲ, ಸಾಧ್ಯ. ಸುಳ್ಳು ಹೇಳಿ ನಾವು ಯಾವ ನರಕಕ್ಕೂ ಕೃಷ್ಣ 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 ಕೃಷ್ಣ. ಇಲ್ಲ ಇಲ್ಲ ಇಲ್ಲ, ಇರ್ಲಿ, ಹಾಗಿದ್ರೆ ಒಳ್ಳೇದೇ. ಕನ್ನಡ ಚಿತ್ರರಂಗದಲ್ಲಿ ನೀವು ತುಂಬಾ ಇಷ್ಟಪಟ್ಟ ಒಬ್ಬ ನಾಯಕ ನಟ? ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ನಂದು ಆಕ್ಚುಲಿ, ನಾನು ಯಾವುದೇ ಸರಿ ಆ ನಾಯಕ ನಟನ ಸಿನಿಮಾ ಬಂದ್ರೆ ನಾನು ಖುಷಿಯಾಗಿ ನೋಡುದು ಅಂತ ಹೇಳಿದ್ರೆ ಅದು ತುಂಬಾ ಆಫ್ ಬೀಟ್ ನನ್ನ ಉತ್ತರ. ನಂಗೆ ಜಗ್ಗೇಶ್ ತುಂಬಾ ಇಷ್ಟ. ನಂಗೆ ಜಗ್ಗೇಶ್ ನಮ್ಮ ಈಗಿನ ದೊಡ್ಡ ದೊಡ್ಡ ಸ್ಟಾರ್ ನಟಗಳ ಪೈಕಿ ಅವರು ಇಲ್ಲದಿರ್ಬೋದು, ಬಟ್ ನನ್ಗೆ ನಾ ಸಣ್ಣವರಿರುವಾಗೆಲ್ಲ DD1 ನಲ್ಲಿ ಮತ್ತೊಂದೇನೋ ಚಂದನ ಇನ್ನೊಂದೇನೋ ಬಂದಿತ್ತು. ಜಗ್ಗೇಶ್ ಮೂವಿ ಬಂದ್ರೆ ನಂಗೆ ಖುಷಿ. ನಂಗೆ ಈಗಲೂ ಅಂದ್ರೆ ಅವ್ರಿಗೆ ಸಿಗಬೇಕಾಗಿದ್ದ ಏನು ಅವರ ಸ್ಥಾನಮಾನವೋ ಸ್ಟಾರ್ ಗಿರಿಯೋ ಅವರಿಗೆ ಸಿಗ್ಲಿಲ್ಲ ಅಂತಲೇ ನಂಗೆ ಈಗಲೂ ಅಂದುಕೊಳ್ಳುದು ನಾನು, ಗೊತ್ತಾಯ್ತು. ಅವರು ಈಗಿನ ಅಷ್ಟು ದೊಡ್ಡ ಸ್ಟಾರ್ಗಳವರು ಆಗಿಲ್ಲದಿರಬಹುದು, ಸ್ಟಿಲ್ ನಂಗೆ ಜಗ್ಗೇಶ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಅವರು ನಟಿಸುವುದು, ಅದು ಇದು, ಅವರ ಮ್ಯಾನರಿಸಮ್ಗಳು, ಟೈಮ್ಲಿ ಕಾಮಿಡಿ. ಅದಕ್ಕೊಂದು ಅದೇ ಹೇಳ್ತಲ್ಲ, ಕಾಮಿಡಿ ಅನ್ನೋದು ಇಟ್ಸ್ ಆಲ್ ಅಬೌಟ್ ಟೈಮಿಂಗ್. ಅದು ಕಂಟೆಂಟ್ ಬೇರೆ, ಬಟ್ ಆ ಟೈಮಿಂಗ್, ಆ ಕಂಟೆಂಟ್ ಅನ್ನು ಡೆಲಿವರ್ ಮಾಡೋ ಟೈಮಿಂಗ್ ಇದೆಯಲ್ಲ, ಅದು ಬೇರೆ. ಹಾಗಾಗಿ ನಂಗೆ ನಟ ಯಾರು ಅಂತ ಕೇಳಿದಾಗ, ಯಾರು ನನ್ನ ಹತ್ರ ಆ ಕ್ವಶನ್ ಕೇಳಿದಾಗ ನಾನು ಕೇಳಿದ್ರೆ ನಾನು ಅನ್ಕೊಂಡು ನೀವು ಇನ್ಯಾರವರು ಅಂತ ಅಂತೀಯ. ಇಲ್ಲ, ನನ್ಗೆ ಜಗ್ಗೇಶ್ ತುಂಬಾ ಇಷ್ಟ. ನಂಗೆ ಕನ್ನಡದಲ್ಲಿ ತುಂಬಾ ಪ್ರಾಮಾಣಿಕವಾದ ಉತ್ತರ ಇದು. ಹೌದೌದೌದೌದೌದೌದು. ನಂಗೆ ಜಗ್ಗೇಶ್ ಹೇಳ್ಬೋದಿತ್ತು, ದರ್ಶನ್, ಸುದೀಪ್, ಯಶ್ ಯಾರನ್ನೋ ಹೇಳ್ಬೋದಿತ್ತು. ನಂಗೆ ನಂದು ಯಾಕಂತ ಹೇಳಿದ್ರೆ, ಈಗ ಟಿವಿಗಳಲ್ಲಿ ಈಗ ಬಿಡಿ, ಈಗ ನಮ್ಗೆ ಆಯ್ಕೆಯನ್ನು ಬಂದ ಚಾನಲ್ಗಳಲ್ಲಿ ಏನು ನಮ್ಗೆ ಆಯ್ಕೆ ಇಲ್ಲದ ಕಾಲದಲ್ಲೂ ಕೂಡ ನಮ್ಗೆ ಇಷ್ಟ ಇದ್ದವ್ರನ್ನ ನೋಡ್ತೀವಿ. ಇಲ್ಲ, ಜಗ್ಗೇಶ್ ಮೂವಿ ಬಂದ್ರೆ ನಾವು ಟಿವಿಗೆ ಅಂಟ್ಕೊಂಡ್ಬಿಟ್ಟು ಅಂತ ಲೆಕ್ಕ. ಹಾಗೆ ನಂಗೆ ಜಗ್ಗೇಶ್ ಅವರು ಭೇಟಿಯಾಗಿದೆ?
ಇಲ್ಲ, ಯಾವತ್ತು ಭೇಟಿಯಾಗಿಲ್ಲ ನಾನು. ಭೇಟಿ ಆಗ್ಬೋದು ಅನ್ಸಲ್ಲ. ಸಿಕ್ಕಿದ್ರೆ okay. ಸಂದರ್ಭ ಸಿಕ್ಕರೆ ಖಂಡಿತ ಭೇಟಿ ಆಗ್ತೀನಿ. ಅದಕ್ಕಾಗಿ ಒಂದು ಪ್ರಯತ್ನ ಅದೇನು ಇಲ್ಲ ಇಲ್ಲ, ಅದಕ್ಕೋಸ್ಕರ ನಾನು ಯಾವತ್ತು ಪ್ರಯತ್ನ ಮಾಡಲಿಲ್ಲ. ಸಿನಿಮಾ ಅದು ಏನು ಅಂತೇಳಿ ನಮ್ಗೆ ಏನು ಏನು ಹೇಳ್ತಾರೆ, ಸ್ಟಾರ್ ವರ್ಷಿಪ್ ಅನ್ನೋದು ಅದು ಮೋಸ್ಟ್ಲಿ ಮಂಗಳೂರು ಕಡೆಯವರಿಗೆಲ್ಲ ತುಂಬಾ ಕಡಿಮೆ. ಅದು ಇದ್ರೆ ಅದು ಮನಸ್ಸಲ್ಲಿ ನಾವು ಇಷ್ಟಪಡ್ತೇವೆ, ಅದು ಹೋಗ್ಬೇಕು, ಅಲ್ಲಿ ಅವ್ರನ್ನ ಸೆಲ್ಫಿ ತಗೋಬೇಕು, ಅದು ಇದಿರಿ ಆ ಕಡೆಯವರಿಗೆ ಅದು ಹಾಗೆ, ಅದು ಅವರಿಗೆ ಅದು ಸ್ವಲ್ಪ ಆ ಹುಚ್ಚು ಸ್ವಲ್ಪ ಕಡಿಮೆ ಅವರಿಗೆ. ನನಗೆ ತಿಳಿದ ಮಟ್ಟಿಗೆ ಅನಂತ್ನಾಗ್ ಸೌತ್ ಕನ್ನಡ ಫೇಮಸ್. ಫೇಮ್ ಅಲ್ಲ ಅವರ ಎಲ್ಲ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅನಂತ್ನಾಗ್ ಇಸ್ ಅವರಿಗೋಸ್ಕರನೇ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಿದೆ ನಾನು. ಹೌದಾ? ನಾನು ಅನಂತ್ನಾಗ್ ಸರೇ ಆಕ್ಟ್ ಮಾಡ್ಬೇಕು ಅಂತಾನೆ ಒಂದು ಸ್ಕ್ರಿಪ್ಟ್ ಬರೆದಿಟ್ಟಿದ್ದೇನೆ. ಕಾಲ ಕೂಡಿ ಬಂದಾಗ ಮಾಡ್ತೇನೆ. ಅದು ರೆಡಿ ಇರೋ ಸ್ಕ್ರಿಪ್ಟ್ ಇದೆ ನನ್ನ ಹತ್ರ. ಅದನ್ನ ಎನಿ ಟೈಮ್ ಅಂದ್ರೆ ನಂಗೆ ಯಾವಾಗ ಈಗ ನನ್ನ ಹೆಜ್ಜೆ ನಂಗೆ ಕರೆಕ್ಟಾಗಿ ಸಿಗ್ತದೆ ಅದನ್ನ ಮಾಡ್ತೇನೆ. ಅಂದ್ರೆ ಅವರಿಗೆ ಹೆದರಿಕೆ ಅಂತ ಹೇಳಿದ್ರೆ ವಯಸ್ಸಾಗಿದೆ, ಅಂದ್ರೆ ಅವ್ರು ಆಕ್ಟಿವ್ ಆಗಿ ಆಕ್ಟ್ ಮಾಡುವ ಕಾಲಕ್ಕೆ ನಂಗೆ ಅದನ್ನ ಮಾಡಿ ಮುಗಿಸ್ಬೇಕು ಅಂತೆಲ್ಲ ಆಸೆ ಇದೆ ನಂಗೆ. ಅದೆಲ್ಲ ಅಂದ್ರೆ ಆಫ್ ಬಿಟ್ ಮೂವಿ ಇದೆಲ್ಲ, ಮರಸುತ್ತ ಮೂವಿ ಎಲ್ಲ ಡಿಬೇಟ್ ಆಡೋ ಮೂವಿಗಳೆಲ್ಲ ಅಲ್ಲ, ನಂದು ಅವ್ರದ್ದು ಕತೆ ಮಾಡಿಯೇ ನಾನೊಂದು ಮಾಡಿದ್ದೇನೆ. ನಾವಿಬ್ರು ಆಕ್ಟ್ ಮಾಡ್ಬೇಕು ಅಂತ ಆಸೆ ಇಟ್ಟಿದ್ದೇನೆ ನಾನು. ಹಾಗೆ ಅದಿದೆ. ಅನಂತ್ನಾಗ್ ಸರ್ ಜೊತೆ ಅನಂತ್ನಾಗ್ ಭೇಟಿ ಆಗಿಲ್ಲ? ಇಲ್ಲ, ಅವರನ್ನು ಭೇಟಿಯಾಗಿಲ್ಲ ನಾನು. ಅವರನ್ನು ಭೇಟಿಯಾದ ನಾಯಕ ನಟ ಭೇಟಿ ಎದುರಾಗಿ ಅಪ್ಪು ಸರ್ ಜೊತೆ, ಮುರಳಿ ಅವ್ರ ಜೊತೆ, ಮತ್ತೆ ಯಶ್ ಅವ್ರ ಜೊತೆ ಒಂದ್ಸರಿ ಮಾತಾಡಿದ್ದೇನೆ. ಅವರು ತಾಜ್ ವೆಸ್ಟ್ ಸ್ಟ್ಯಾಂಡ್ ಅಲ್ಲಿ, ಅದು ಜಯಣ್ಣವರ ಕಳಿಸಿ ಮಾತಾಡಿದ್ದೆ ಅವ್ರ ಹತ್ರ ಒಂದ್ಸರಿ. ಮತ್ತೆ ಗಣೇಶ್ ಅವ್ರ ಜೊತೆ ಮಾತಾಡಿದ್ದೀನಿ, ಅವರ ಮನೆಗೆ 1-2 ಸರಿ ಹೋಗಿದ್ದೀನಿ ಗಣೇಶ್ ಅವ್ರ ಜೊತೆ. ಸುದೀಪ್ ಸರ್ ನಮ್ಮ ಮೀಟ್ ಆಗಿದ್ದೆ, ಯಾಕೆಂತ ಹೇಳಿದ್ರೆ ಅವರು ಜಾಕ್ ಮಂಜು ಅವ್ರ ಮನೆ, ಅವರು ಜಾಕ್ ಮಂಜುನ ಒಳ್ಳೆ ಆಪ್ತರು ನಾವು. ಸೊ ಅವ್ರು ನನ್ನೊಮ್ಮೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಜಾಕ್ ಮಂಜು ಅವರೇ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಒಂದ್ಸರಿ ಕರ್ಕೊಂಡು ಹೋಗಿದ್ರು, ಸುದೀಪ್ ಸರ್ ಜೊತೆ ಮಾತಾಡ್ಸೋಣ ಅಂತೇಳಿ. ಅದು ಸಿನಿಮಾಕ್ಕೆ ಸಂಬಂಧಪಟ್ಟದ್ದಲ್ಲ. ಆ ದಿವಸ ಅಂದ್ರೆ ಅವರು ಬಿಗ್ ಬಾಸ್ ಆಗುವಾಗ ಬ್ಯಾಕ್ ಸ್ಟೇಜ್ ಅಲ್ಲಿ ಅವ್ರಿಗೊಂದು ಅಲ್ಲಿ ಮನೆ ಎಲ್ಲ ಇದೆ ಅವರಿಗೆ, ಸುದೀಪ್ ಸರ್ಗೆ ಅಂತ ಬೇರೆ ಒಂದು ಮನೆ ಎಲ್ಲ ಮಾಡಿಟ್ಟಿದ್ರು ಅವರು ಅಲ್ಲಿ. ಆಗ ಒಬ್ಬ ಇಂಗ್ಲೆಂಡ್ ಕ್ರಿಕೆಟರ್ ಒಬ್ರು ಇದ್ರು, ಓವೇಸ್ ಶಾ ಅಂತೇಳಿ ಬ್ಯಾಟರ್ ಇದ್ರು, ಇಂಗ್ಲೆಂಡ್ ಇದ್ರು. ಅವರೆಲ್ಲ ಸುದೀಪ್ ಸರ್ನ ಮೀಟ್ ಆಗ್ಲಿಕ್ಕೆ ಬಂದಿದ್ರು ಅವರು. ಆ ದಿವಸ ನಾವೆಲ್ಲ ಒಟ್ಟಿಗೆ ಒಂದೇ ಟೇಬಲ್ ಎಲ್ಲ ಕೂತೆಲ್ಲ ಊಟ ಮಾಡಿದ್ದು ನಾನು ಸುದೀಪ್ ಸರ್ ಎಲ್ಲ. ಅದೇ ಒಂದೇ ಭೇಟಿ ಸುದೀಪ್ ಸರನ್ನ. ಬೇರೆ ಇಲ್ಲ, ಉಪೇಂದ್ರ ಸರನ್ನ ಯಾವತ್ತು ಮೀಟ್ ಆಗಿಲ್ಲ, ದರ್ಶನ್ ಅವರು ಇಲ್ಲ, ಜಗ್ಗೇಶ್ ಸರನ್ನ ಮೀಟ್ ಆಗಿಲ್ಲ ಇನ್ನು ಕೂಡ, ಮೀಟ್ ಆಗಿಲ್ಲ. ನೋಡೋಣ ಯಾವತ್ತಾದ್ರೂ ಸಮಯ ಸಿಕ್ಕರೆ ಮೀಟ್ ಆಗ್ತೀನಿ. ಆಕ್ಟಿಂಗ್ ವಿಷಯ ಬಂದ್ರೆ ನಂಗೆ ಜಗ್ಗೇಶ್ ಸರ ಪಿಕ್ಚರ್ಗಳು ನಂಗೆ ತುಂಬಾ ಇಷ್ಟ. ನಂಗೆ ಯಾವಾಗ್ಲೂ ಯಾವ ಸಿನಿಮಾ ಆದ್ರೂ ಪರವಾಗಿಲ್ಲ, ಅದು ನಂಗೆ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ನಾನು ಸಣ್ಣವರಿರುವಾಗಿಲ್ಲ ಅದೊಂದು ಇದಾಗಿ ಹೋಗ್ಬಿಟ್ಟಿದೆ. ಟಿವಿಯಲ್ಲಿ ಅವರ ಪಿಕ್ಚರ್ ಬಂದ್ರೆ ಅಲ್ಲಿಂದ ಈ ಕದಲೋ ಪ್ರಶ್ನೆ ಇಲ್ಲ. ಹತ್ತರಿಕೆ ಲಕಡಿ ಪಕಡಿ ಜುಮ್ಮ ಅಂತ ಹೇಳಿಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅಲ್ಲಿಗೆ ಫ್ಲಾಟ್. ಹಾಗೆ ತಮಿಳಿನ ನಿರ್ದೇಶಕರ ಬಗ್ಗೆ ಏನಾದರೂ ಹೇಳೋದಿದೆಯಾ? ಯಾರು ನನ್ಗೆ ಖುಷಿ ಪಟ್ಟಿದ್ರೆ? ಭಾಗ್ಯರಾಜ್ ಇಸ್ ಆಲ್ ಟೈಮ್. ಅಂದ್ರೆ ಅದೇ ಹೇಳಿದೆಲ್ಲ, ಏನು ಲಾರ್ಜರ್ ದೆನ್ ಲೈಫ್ ಅನ್ನೋ ಅಗತ್ಯವೇ ಇಲ್ಲ. ಯಾಕೆ ನಮ್ಮ ನಿಜವಾದ ಲೈಫ್ ಲಾರ್ಜರ್ ದೆನ್ ಲೈಫ್ ಯಾವತ್ತೂ ಆಗುದೇ ಇಲ್ಲ ಅಲ್ವಾ? ನಮ್ದು ಲೈಫ್ ಅಷ್ಟೇ, ಲಾರ್ಜರ್ ದೆನ್ ಲೈಫ್ ಅಲ್ಲ. ಅದನ್ನೇ ಇಟ್ಟುಕೊಂಡು ತನ್ನ ಇಡೀ ಜೀವಮಾನ ಕರಿಯರ್ ಅನ್ನ ಕಟ್ಟಿಕೊಂಡ ಬಗ್ಗೆ ಭಾಗ್ಯರಾಜ್ ಅವರ ಬಗ್ಗೆ ನಂಗೆ ದೊಡ್ಡ ಇದಿದೆ, ರೆಸ್ಪೆಕ್ಟ್ ಇದೆ. ಮತ್ತೆ ಈಗಿನ ನಿರ್ದೇಶಕರು ಅಂತ ಹೇಳಿದ್ರೆ ಅಗೇನ್ ಲಾರ್ಜರ್ ಅದೆಲ್ಲ ಓಕೆ. ನಂಗೆ ಏನು ಕ್ರಿಯೇಟಿವಿಟಿ ವಿಷಯಕ್ಕೆ ಬಂದ್ರೆ, ಈಗ ಈ ಸಂದೀಪ್ ರೆಡ್ಡಿ ವಂಗ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಶಂಕರ್ ಮಣಿರತ್ನಂ ಈ ನಿರ್ದೇಶಕರುಗಳು. ಸಂದೀಪ್ ರೆಡ್ಡಿ ವಂಗ ಏನಿವೆ ಈಗ ತೆಲುಗಲ್ಲಿದ್ದವರು ಇವಾಗ ಹಿಂದಿಗೆ ಹೋದ್ರು. ಬಟ್ ಸಂದೀಪ್ ರೆಡ್ಡಿ ವಂಗ ಬಗ್ಗೆ ನಂಗೆ ಅಂದ್ರೆ ಇತ್ತೀಚಿನ ಮಟ್ಟಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಅವರನ್ನ ಈಗ ನನ್ನಾಗಿ ಇಷ್ಟಪಡುವವರು ತುಂಬಾ ಮಂದಿ ಇದ್ದಾರೆ, ಈಕ್ವಲಿ ವಿರೋಧಿಸುವವರಿದ್ದಾರೆ. ದಟ್ ಇಸ್ ಅ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಮಣಿರತ್ನಂ ಅವರನ್ನ ಯಾರು ವಿರೋಧಿಸುವವರಿಲ್ಲ, ಶಂಕರ್ ಅವರನ್ನ ಯಾರು ವಿರೋಧಿಸುವವರಿಲ್ಲ, ಭಾಗ್ಯರಾಜ್ ಅವರನ್ನ ಯಾರು ವಿರೋಧಿಸುವವರಿಲ್ಲ. ಆದ್ರೆ ಈಕ್ವಲಿ ಈಗ ಆದಿತ್ಯಧರನ್ ಬಿಟ್ಬಿಡಿ, ಅದು ಏನು ಪೊಲಿಟಿಕಲ್ ಇನ್ಕ್ಲಿನೇಷನ್ ಅಲ್ಲಿ ಅದು ಆಗುತ್ತೆ, ಅದು ಬೇರೆ ವಿಷಯ. ಒಬ್ಬ ನಿರ್ದೇಶಕನಾಗಿ ಅವ ಮಾಡಿದ ಕಂಟೆಂಟ್ ಅನ್ನು ಇಟ್ಟುಕೊಂಡು ಅವನನ್ನ ವಿರೋಧಿಸುವ ಈಕ್ವಲಿ 50-50 ಇದ್ರೆ ಅದು ಬಹುಶಃ ಸಂದೀಪ್ ರೆಡ್ಡಿ ವಂಗ ಮಾತ್ರ. ನಾನು ಸಪೋರ್ಟ್ ಮಾಡುವ ಭಾಗದಲ್ಲಿದ್ದೇನೆ, ನಾನು ವಿರೋಧಿಸುವ ಭಾಗದಲ್ಲಿ ಅಲ್ಲ. ಅವರು ಏನ್ ಹೇಳ್ತಾರೆ, ಅದು ಪ್ಯಾಟ್ರಿಯಾರ್ಕಿ ಜಾಸ್ತಿ ಅದಿದೆಲ್ಲ, ಅದಕ್ಕೆ ಫೆಮಿನಿಸಮ್ಗಳೇ ವಿರೋಧಿಸುವವರು ಜಾಸ್ತಿ ಅದಿದೆಲ್ಲ. ಬಟ್ ನಾನು ಸಂದೀಪ್ ರೆಡ್ಡಿ ವಂಗ ಅಂತ ಹೆಸರು ಗೊತ್ತಿಲ್ಲದ ಕಾಲಕ್ಕೆ ನಂಗೆ ಅವರ ಕೆಲಸ ಇಷ್ಟ ಆಗಿತ್ತು. ಯಾಕೆಂದ್ರೆ ಫಸ್ಟ್ ಅರ್ಜುನ್ ರೆಡ್ಡಿಯನ್ನು ನೋಡ್ಲಿಕ್ಕೆ ಹೋಗಿದ್ದು ನಾನು.
ಅವಾಗ ನಾನು ಹೈದರಾಬಾದಲ್ಲಿದ್ದೆ, ಯಾವುದೋ ಕೆಲಸಕ್ಕೆ ಹೋಗಿದ್ದೆ. ಎಲ್ಲ ಕಡೆ ಅರ್ಜುನ್ ರೆಡ್ಡಿ ಬಸ್ ಸ್ಟ್ಯಾಂಡಲ್ಲೆಲ್ಲ ಆಗ ಅರ್ಜುನ್ ರೆಡ್ಡಿದು ಅವರು ಏನು ಮಾಡಿದ್ರು, ಬಸ್ ಸ್ಟ್ಯಾಂಡ್ಗಳ ಮೇಲೆ ಅದನ್ನು ಹಾಕ್ತಿದ್ರು. ಅವರು ಆ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಮಾಡಿದ್ರು. ನಾನು ಅರ್ಜುನ್ ರೆಡ್ಡಿ ಸಿನಿಮಾ ಯಾಕೆ ನೋಡೋಕೆ ಹೋಗಿದ್ದೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಪೆಲ್ಲಿ ಚೂಪು ಅಂತ ವಿಜಯ್ ದೇವರಕೊಂಡ ಪಿಕ್ಚರ್ ನೋಡಿದ್ದೆ. ಯಾರು ಹೊಸ ಹುಡುಗ, ಇಷ್ಟು ಚೆನ್ನ, ಅದು ಸಣ್ಣ ಬಜೆಟ್ ಸಿನಿಮಾ, ಇದು ಯಾವುದು ಪೆಲ್ಲಿ ಚೂಪು, ಇಷ್ಟು ಚಂದ ಆಕ್ಟ್ ಮಾಡೋ ಮನುಷ್ಯ ಇದ್ದಾನೆ. ಸಿಂಪಲ್ ಅಂದ್ರೆ ಸಿಂಪಲ್, ಸಟಲ್ ಆಕ್ಟಿಂಗ್ ಅಂದ್ರೆ ಏನು, ಒಂದು ಸ್ವಲ್ಪ ಭಾವನೆ ತೋರಿಸ್ಬೇಕು ಅಂದ್ರೆ ಹೀಗೆಲ್ಲ ತೋರಿಸ್ಬೇಕು ಅಂತ ಏನಿಲ್ಲ, ಸಟಲ್ ಆಗಿ ಮಾತಾಡ್ಕೊಂಡು ತೋರಿಸೋ ಅದು ಕೆಪಾಸಿಟಿ ನಟನದ್ದು ಅಂತೇಳಿ, ಈ ರೀತಿ ಇದ್ದಾನ ಅಂತೇಳಿ. ಅದೇ ವ್ಯಕ್ತಿದ್ದು ಇನ್ನೊಂದು ಸಿನಿಮಾ ಬರ್ತಾ ಇದೆ ವಿಜಯ್ ದೇವರಕೊಂಡದ್ದು, ಅರ್ಜುನ್ ರೆಡ್ಡಿ. ಆಗ ವಿಜಯ್ ದೇವರಕೊಂಡ ತೆಲುಗು ಬೆಲ್ಟ್ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಆಗ ಅರ್ಜುನ್ ರೆಡ್ಡಿ, ನಂಗೆ ವಿಜಯ್ ದೇವರಕೊಂಡ ಸಿನಿಮಾ ನೋಡ್ಬೇಕು ಅಂತೇಳಿ ಅರ್ಜುನ್ ರೆಡ್ಡಿಗೆ ಹೋದೆ ನಾನು. ಸಿನಿಮಾ ಹೀಗೂ ಮಾಡ್ಲಿಕ್ಕೆ ಆಗ್ತಾ ಅಂತೇಳ ಹೇಳ್ತಾರಲ್ಲ ಈ ರಜನಿಕಾಂತ್, ಚಮ್ಮ ಅದ್ರದಿಲ್ಲ ಅಂತೇಳಿ. ಈ ಲೆವೆಲ್ಗೆ ಒಂದು ಏನು ರಿಯಲಿಸ್ಟಿಕ್ ಸಿನಿಮಾ ಮಾಡ್ಲಿಕ್ಕೆ ಆಗುತ್ತಾ ಅಂತ ನಂಗೆ ಅರ್ಜುನ್ ರೆಡ್ಡಿ ನೋಡಿದಾಗ, ಆ ನಂತರ ಹೊರಗಡೆ ಬಂದು ಕುತ್ಕೊಂಡು ಗೂಗಲ್ ಒತ್ತುದು, ಇದರ ನಿರ್ದೇಶಕ ಯಾವನು ಅಂತೇಳಿ ಗೊತ್ತಾಯ್ತಾ. ನೋಡಿದ್ರೆ ಯಾರು ಸಂದೀಪ್ ರೆಡ್ಡಿ ವಂಗ, ಆವರೆಗೆ ನನ್ನ ಹೆಸರೇ ಕೇಳಿರ್ಲಿಲ್ಲ ನಾನು, ಸಂದೀಪ್ ರೆಡ್ಡಿ. ಅಲ್ಲಿಗೆ ಸಂದೀಪ್ ರೆಡ್ಡಿ ಹುಚ್ಚು ಸ್ಟಾರ್ಟ್ ಆಗೋಯ್ತು ನಂಗೆ. ಆನಂತರ ಅದು ಕಬೀರ್ ಸಿಂಗ್ ಅಂತ ಒಂದು ಮೂವಿ ಬಂತು, ಅದು ಸೇಮ್ ಅರ್ಜುನ್ ರೆಡ್ಡಿದು ರಿಮೇಕ್. ಇಲ್ಲಿ ವಿಜಯ್ ದೇವರಕೊಂಡ ಮಾಡಿದ್ದನ್ನ ಅಲ್ಲಿ ಶಹೀದ್ ಕಪೂರ್ ಮಾಡಿದ್ರು. ನಾನು ಅದನ್ನ ನೋಡೋಕೆ ಹೋಗ್ಲಿಲ್ಲ, ಯಾಕೆಂತ ಹೇಳಿದ್ರೆ ಅರ್ಜುನ್ ರೆಡ್ಡಿಯ ಆ ಸ್ವಾದ ಇತ್ತಲ್ಲ ತಲೆಯಲ್ಲಿ, ನಂಗೆ ಅಲ್ಲಿ ಅದು ಡಿಸ್ಟರ್ಬ್ ಆಗುದೇ ಬೇಡ ಇತ್ತು ನಂಗೆ. ಯಾಕೆಂದ್ರೆ ಅರ್ಜುನ್ ರೆಡ್ಡಿಯನ್ನು ನಾನು ಅಷ್ಟು ಇಷ್ಟಪಟ್ಟು ಎಷ್ಟು ಸಾರಿ ನೋಡಿಲ್ಲ. ಅಂದ್ರೆ ಆ ನಂತರ ಈ OTT ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಆ ನಂತರ ನಾನು ನೋಡಿದ ನೆಕ್ಸ್ಟ್ ಅವರ್ ಸಿನಿಮಾ ಎನಿಮಲ್ ಬಂತು. ಅದು ಫಸ್ಟ್ ಬೆಳಿಗ್ಗೆ ಇಲ್ಲಿ ಸೆಂಟ್ರಲ್ ಮಾಲ್ ಮಂತ್ರಿ ಜಂಕ್ಷನ್ ರಾಗಿಗುಡ್ಡದಲ್ಲಿ 6:40 ಶೋ, ಅರ್ಲಿ ಮಾರ್ನಿಂಗ್ ಶೋ ರಿಲೀಸ್ ಆದ ದಿವಸ ಹೋದೆ. ಎನಿಮಲ್ ನಾನು ಹೇಳಿದೆ, ನಾನು ಸಂದೀಪ್ ರೆಡ್ಡಿ ವಂಗ ಮೇಲೆ ಇಟ್ಟ ಅಭಿಮಾನ ಪ್ರೀತಿಗೆ ಇಟ್ಸ್ ಜಸ್ಟಿಫೈಡ್. ಆ ದಿವಸ ಅದಕ್ಕೂ ಒಂದಷ್ಟು ವಿರೋಧಿಗಳಿದ್ರು, ಎನಿಮಲ್ ಬಂದಾಗ್ಲೂ ಬೇಕಾದಷ್ಟು ವಿರೋಧಿಗಳಿದ್ರು. ಸೇಮ್ ಅದೇ ಗ್ಯಾಂಗ್, ಯಾರ್ದು ಸಂದೀಪ್ ರೆಡ್ಡಿಗೆ ವಂಗನ ಅರ್ಜುನ್ ರೆಡ್ಡಿಗೆ ಯಾರೆಲ್ಲ ಬ್ಲೇಮ್ ಮಾಡಿದ್ರು, ಅದೇ ಒಂದು ಪಟಾಲಮ್ಮು. ಪಟಾಲಮ್ಮದ ಕಾಲ ಸಿಂಗಲ್ ಪ್ರಾಂತ್ಯಕ್ಕೆ ಸೀಮಿತ ಅಲ್ಲ, ಇಡೀ ಎಂಟೈರ್ ದೇಶದಲ್ಲಿ ಇದೆ ಪಟಾಲಮ್ಮ ಫುಲ್ಲು. ನಾನು ಎನಿಮಲ್ ಅನ್ನ ರಾತ್ರಿ 7 ಗಂಟೆ ಶೋ ಪುನಃ ನೋಡಿದೆ. ಎನಿಮಲ್ 3-3:30 ಗಂಟೆ ಸಮಥಿಂಗ್ ಏನೋ ಮೂವಿ ಅದು. ಒಂದೇ ದಿನದಲ್ಲಿ 2, ಬೆಳಿಗ್ಗೆ ಇಲ್ಲಿ ನೋಡಿದೆ, ಸೆಕೆಂಡ್ ಅರಕೆರೆ CJR ಚಿನಿಪೊಲೀಸಲ್ಲಿ ಹೋಗಿ ನೋಡಿದೆ ಸಂಜೆ, ಬೆಂಗಳೂರು ಪುಟ್ಟನಹಳ್ಳಿ ಅಲ್ಲಿ. ಒಂದೇ ದಿನ 2 ಸರಿ ನೋಡಿದೆ. ಸೊ ಸಂದೀಪ್ ರೆಡ್ಡಿ ವಂಗ ಈಗಿನ ಮಟ್ಟಕ್ಕೆ ನನಗೆ, ಈಗ ನೆಕ್ಸ್ಟ್ ಅವ್ರದ್ದು ಇವ್ರ ಜೊತೆ ಬರ್ತಾ ಇದೆ, ಪ್ರಭಾಸ್ ಅವ್ರ ಜೊತೆ ಸ್ಪಿರಿಟ್ ಅಂತ ಬರ್ತಾ ಇದೆ ನೆಕ್ಸ್ಟ್ ಮೂವಿ. ಅಗೇನ್ ಫಸ್ಟ್ ಡೇ ಫಸ್ಟ್ ಶೋ, ಅದು ಕೇಳಲಿಕ್ಕಿಲ್ಲ. ಅಂದರೆ ಆ ಕೆಪಾಸಿಟಿ ಇದೆಯಲ್ಲ. ಒಂದು ಕಡೆ ಶಂಕರ್ ಅವರು ಅದನ್ನೆಲ್ಲ ಮಾಡಿ ತೋರಿಸಿದ್ರು, ಈ ಜೆಂಟಲ್ಮ್ಯಾನ್ ಕಾದಲನ್ನಾಗೋ ಕಾಲದಲ್ಲಿ ಅವರು ಮಾಡಿ ತೋರಿಸಿದ್ರು. ಈಗ ಸಂದೀಪ್ ರೆಡ್ಡಿ ನನಗೆ ತುಂಬ ಇಷ್ಟ. ಅವ್ರು ತಮಿಳಲ್ಲ, ನೀವು ತಮಿಳು ಕೇಳಿದ್ರಿ, ನನಗೆ ತಮಿಳು ರಾಜಕೀಯದ ಬಗ್ಗೆ ಅಂತ ಒಂದು ಪವಾಡ ಇಲ್ಲಿ ನಡಿಬಹುದಾ? ಚಾನ್ಸೇ ಇಲ್ಲ, ದಳಪತಿ ಚಾನ್ಸೇ ಇಲ್ಲ. ಯಾಕೆ? ಸಾಧ್ಯವೇ ಇಲ್ಲ. ಇಲ್ಲಿ ಸಿನಿಮಾ ಜನರನ್ನ ಪ್ರಭಾವಿಸುವ ರೀತಿ ಬೇರೆ, ಅಲ್ಲಿ ಬೇರೆ. ಅಲ್ಲಿ ಅವರು ಸಿನಿಮಾ ಉಸಿರಾಡ್ತಾರೆ, ಇಲ್ಲಿ ಅಂಥದ್ದಿಲ್ಲ. ಫಾರ್ ಎಕ್ಸಾಂಪಲ್ ಈಗಿನ ಕನ್ನಡ ಸಿನಿಮಾದ ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ, ನೀವು ಅದರಲ್ಲಿ ಭೀಷ್ಮ. ಬಟ್ ಗೊತ್ತಲ್ಲ ನಿಮಗೆ, ಸಾಧ್ಯವೇ ಇಲ್ಲ. ಮತ್ತೆ ನಾನು ಆವಾಗಲೇ ಹೇಳಿದೆ, ಸಿನಿಮಾ ಮಾಧ್ಯಮವಾಗಿ ಇಲ್ಲಿ ಪ್ರಭಾವಶಾಲಿ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಮಾಧ್ಯಮವಾಗಿ ಪ್ರಭಾವಶಾಲಿ ಅಲ್ಲ, ಅದು ಖಾಲಿ ಒಂದು ಎಂಟರ್ಟೈನ್ಮೆಂಟ್ ಸೋರ್ಸ್ ಅಂತ ನಾವು ಅಷ್ಟರಲ್ಲೇ ಇಟ್ಕೊಂಡಿದ್ದೇವೆ ನಾವು. ಸೊ ಅದಕ್ಕೆ ನಮ್ಮ ಜ್ವಲಂತ ಸಾಕ್ಷಿ ಉಪೇಂದ್ರ ಅವರು ಅಲ್ಲಿ ಮೊನ್ನೆ ಬೈಪೋಲ್ ಆಗುವಾಗಲೇ ವೋಟಿಂಗ್ ಎಲ್ಲ ನೋಡಿದವರು ಎಷ್ಟು ಅಂದರೆ 3 ಡಿಜಿಟ್ ವೋಟ್ಗಳೆಲ್ಲ. ಇನ್ನು ಅದು ಎಷ್ಟು ಆ ಗ್ಯಾಪ್ ಎಷ್ಟಿದೆ ಅಂದರೆ ಕಂಪ್ಲೀಟ್ ಒಂದು ಏನು ಸರ್ಕಾರವನ್ನೇ ತರುವ ಲೆವೆಲ್ಗೆ. ಅಂದರೆ ನಾವು ರಿಯಲಿಸ್ಟಿಕ್ ಆಗಿರ್ಬೇಕು. ಕನ್ನಡ ಅಭಿಮಾನ ಅದು ಬೇರೆ ವಿಷಯ. ಹಾಗಂತ ಹೇಳಿ ನಾವು ನಮಗೆ ನಾವೇ ಸುಳ್ಳು ಹೇಳ್ಕೊಂಡು ಬದುಕಲಿಕ್ಕೆ ಆಗ್ತದೆ? ಆಗುದಿಲ್ಲಲ್ಲ. ಸೊ ಭಾರಿ ದೂರ ಇದ್ದೇವೆ ಆ ವಿಷಯದಲ್ಲಿ. ಏನು ರಾಜಕೀಯವಾಗಿ ಪ್ರಭಾವ ಬೀರುವಷ್ಟು ನಮ್ಮ ಕನ್ನಡ ಚಿತ್ರರಂಗ ಮುಂದಕ್ಕೆ ಹೋಗುವುದಕ್ಕಿಂತ ನಾವು ತುಂಬ ಡಿಸ್ಟೆನ್ಸ್ ಅಲ್ಲಿದ್ದೇವೆ. ಅಂದರೆ ಇನ್ನೂ ಒಂದು 10-20 ವರ್ಷ ಕಳೆದರೂ ಅದು ಸಾಧ್ಯ ಇಲ್ಲ ಅಂತ. ಏನೋ ಒಂದು ದೊಡ್ಡ ಸ್ಥಿತ್ಯಂತರ ಆಗಬೇಕು ಅಂತ ಆ ಲಕ್ಷಣ ನಂಗಂತೂ ಕಾಣಿಸ್ತಿಲ್ಲ. ಕಷ್ಟ. ಮೀಟು ಬಗ್ಗೆ ಗೊತ್ತಲ್ಲ, ಇದು ಸಿನಿಮಾ ರಂಗ ಮಾತ್ರ ಅಲ್ಲ, ಸಿನಿಮಾ ರಂಗ ಎಲ್ಲ ಯಾವ ರಂಗದಲ್ಲಿ ಇಲ್ಲ ಹೇಳಿ. ಈಗ ನೀವು ಹಿರಿಯ ಪತ್ರಕರ್ತರು, ನಮ್ಮ ಪತ್ರಿಕಾ ರಂಗದಲ್ಲಿ ಇಲ್ವಾ? ರಾಜಕೀಯದಲ್ಲಿಲ್ವಾ? ಕಾರ್ಪೊರೇಟ್ ಅಲ್ಲಿ ಇಲ್ವಾ? ಸಿನಿಮಾದಲ್ಲಿ ಮಾತ್ರ ಆಗುವಾಗ ಯಾಕೆ ಮೀಟು ಬರ್ತದೆ? ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಆಲ್ವೇಸ್ 50-50. ಮಾಡಿರ್ಲೂಬಹುದು, ಮಾಡದಿರ್ಲೂಬಹುದು. ಅವ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ನಾನು ಕ್ಲೀನ್ ಚಿಟ್ ಕೊಡಿಸುವ ಕೆಪಾಸಿಟಿ ಇದೆಯಾ? ಫೇಮಸ್ ಆಗ್ಲಿಕ್ಕೂ ಸುಲಭ ದಾರಿ ಪ್ರಚಾರಕ್ಕೆ.
ಈಗ ಅನಂತ್ ನಾಗ್ ಜೊತೆ ಆ್ಯಕ್ಟ್ ಮಾಡೋದು ಅದಕ್ಕೆ ಕತೆ ಸಂಬಂಧಪಟ್ಟ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಅಂತ ಹೇಳಿ. ಹೌದು. ಅದಲ್ಲದೆ ಬೇರೆ ಏನು ರೆಡಿ ಇದೆ? ಟೈಟ್ಲ್ ಕಿಲ್ಲಿಂಗ್ ಬಚ್ಚನ್ ಅಂತ ಇಟ್ಟಿದ್ದೇನೆ ಇದಕ್ಕೆ.